ಕ್ರಯೋಪ್ರಿಸರ್ವೇಶನ್ ಅಥವಾ ಫ್ರೀಸಿಂಗ್ ಅಂದ್ರೆ ಕಡಿಮೆ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡೋದು. ಏನೇನ್ ಸ್ಟೋರ್ ಮಾಡ್ತೀವಿ? oocyte ಸ್ಟೋರ್ ಮಾಡ್ಬೋದು, ಸ್ಪರ್ಮ್ ಹಾಗೂ ಎಂಬ್ರಿಯೋನ ನಾವು ಸ್ಟೋರ್ ಮಾಡಬಹುದು. ಕ್ರಯೋಪ್ರಿಸರ್ವೇಶನ್ ಅಂದ್ರೆ ಏನು? ಕ್ರಯೋಪ್ರಿಸರ್ವೇಶನ್ ಪ್ರೊಸೀಜರ್ ಅಲ್ಲಿ ನಾವು oocyte ಅಥವಾ ಸ್ಪರ್ಮ್ ಹಾಗೂ ಎಂಬ್ರಿಯೋ ಇಂದ ಅದರಲ್ಲಿರೋ ನೀರಿನ ಅಂಶನ ತೆಗೆದ್ಬಿಟ್ಟು ಅದನ್ನ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ -196 ಡಿಗ್ರೀಸ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ. IVF ಟ್ರೀಟ್ಮೆಂಟ್ ಅಲ್ಲಿ ಯಾವಾಗ ಕ್ರಯೋಪ್ರಿಸರ್ವೇಶನ್ ಅವಶ್ಯಕತೆ ಬರುತ್ತೆ? ಮುಖ್ಯವಾಗಿ ಎರಡು ಪರಿಸ್ಥಿತಿನಲ್ಲಿ ಬರುತ್ತೆ. ಒಂದು, ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಉಳ್ದಿರೋ ಎಂಬ್ರಿಯೋನ ನಾವು ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಎರಡನೇ ಸಿಚುವೇಶನ್ ಏನು ಅಂದ್ರೆ, ಕೆಲವೊಂದು ಬಾರಿ ತುಂಬಾ oocyte ಪ್ರೊಡ್ಯೂಸ್ ಆಗ್ಬಿಟ್ಟು ಆ ಸೈಕಲ್ ಅಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡದೇ ಇರೋ ಪರಿಸ್ಥಿತಿ ಬರುತ್ತೆ. ಅದನ್ನ OHSS ಅಂತಾರೆ, ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್. ಅಂತ ಪರಿಸ್ಥಿತಿನಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋಸ್ ನ ನಾವು ಕ್ರಯೋಪ್ರಿಸರ್ವ್ ಮಾಡಿ ಇಡಬಹುದು. ಪ್ರಿಸರ್ವೇಶನ್ ಅಥವಾ ಫ್ರೀಸಿಂಗ್ ಅಡ್ವಾಂಟೇಜಸ್ ಏನು? ಮೊದಲನೇದು, ಮೊದಲೇ ಪ್ರೊಸೀಜರ್ ಅಲ್ಲಿ ಒಂದು ಮಗು ಆಗ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮಗು ಇನ್ನೊಂದಿಷ್ಟು ವರ್ಷ ಆದ್ಮೇಲೆ ಬೇಕು ಅನ್ನೋರು ಮತ್ತೆ ಬಂದ್ಬಿಟ್ಟು ಫ್ರೀಸ್ ಆಗಿರೋ ಎಂಬ್ರಿಯೋಸ್ ನ ಹಾಕಿಸ್ಕೊಳ್ಬಹುದು. ಎರಡನೇದು, OHSS ಇಂದ ಆಗೋ ಎಲ್ಲಾ ತರದ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಬಹುದು. ಮೂರನೇದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಪೇಷಂಟ್ ಗೆ ಕ್ರಯೋಪ್ರಿಸರ್ವೇಶನ್ ತುಂಬಾ ಹೆಲ್ಪ್ ಆಗುತ್ತೆ. ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಗೆ ಹೋಗೋಕ್ಕಿಂತ ಮುಂಚೆ ತಮ್ಮ oocyte ಹಾಗೂ ಸ್ಪರ್ಮ್ ನ ಅವರು ಫ್ರೀಸ್ ಮಾಡಿಸ್ಕೊಳ್ಬಹುದು. ನಾಲ್ಕನೇದು, ಸೋಷಿಯಲ್ ಫ್ರೀಸಿಂಗ್ ಅಂದ್ರೆ ಇವಾಗ್ಲೇ ಮದುವೆ ಬೇಡ ಅಥವಾ ಮಗು ಬೇಡ ಅಂತ ಅನ್ಕೊಂಡಿರೋರು ಒಂದು ದಂಪತಿಗಳಾದ್ರೆ ತಮ್ಮ ಎಂಬ್ರಿಯೋನ ಕ್ರಯೋ ಫ್ರೀಸ್ ಮಾಡಿಸ್ಕೊಳ್ಬಹುದು, ಅಥವಾ ಮದುವೆ ಆಗಿಲ್ದೇ ಇರೋರು ತಮ್ಮ oocyte ಅಥವಾ ಸ್ಪರ್ಮ್ ನ ಕ್ರಯೋ ಫ್ರೀಸ್ ಮಾಡಿಸ್ಕೊಳ್ಬಹುದು.